ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಲ್ಲ ಪತ್ರಿಕಾ ಸಾಹೇಬ್ಗೂ ನಮಸ್ಕಾರ. ಯುಕೆನೇ ಇಲ್ಲಿದೆ, ಯುನೈಟೆಡ್ ಕಿಂಗ್ಡಮ್. ನನಗೆ ಕೇಳಿದ್ರು ಲಾರಿ ರೈಲು ಅವರು, ನೀವು ಇಲ್ಲಿ ಬಂದಿದ್ದೀರಿ ಅಂದ. ಹೌದು ಸರ್, ಐ ಆಮ್ ಫ್ರಮ್ UK ಅಂತಂದೆ. ಏನಂದ್ರೆ ಅದೇ ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕನೇ ಅಂತ ಹೇಳಿದೆ. ಸೊ ನಿಜವಾಗ್ಲೂ UK ಉತ್ತರ ಕರ್ನಾಟಕನೇ ಇಲ್ಲಿದೆ. ಬಹಳ ಸಂತೋಷ ಆಗ್ತಾ ಇದೆ. ಉತ್ತರ ಕರ್ನಾಟಕಕ್ಕೆ ಲಹರಿ ಸಂಸ್ಥೆಗೆ ಬಹಳ ಹಳೆ ನೆಂಟು ನಮ್ದು. ಹೇಳ್ಬೇಕು ಅಂದ್ರೆ ಗುರುರಾಜ್ ಸಾಹೇಬ್ರದ್ದು ಲಹರಿ ಸಂಸ್ಥೆಗೆ ಮೊಟ್ಟ ಮೊದಲ ಅಷ್ಟದೇವಿ ದರ್ಶನ, ಕನ್ನಡ ಕವಾಲಿ ಗೀತೆಗಳು, ವಿವಾಹ ಗೀತೆಗಳು 50 ವರ್ಷದ ಮುಂಚೆ ಫಸ್ಟ್ ಧ್ವನಿಸುಲಿಯನ್ನ ನಿಮ್ಮ ಸ್ವರ ಸಂಯೋಜನೆ ಮತ್ತೆ ಮಂಜುಳಾ ಗುರುರಾಜ್ ಅಮ್ಮ ಅವರ ಸ್ವರ ಸಂಯೋಜನೆಯಲ್ಲಿ ಫಸ್ಟ್ ಧ್ವನಿಸುಲಿ ಬಿಡುಗಡೆ ಮಾಡಿದ್ದು ನಿಮ್ಮ ಲಹರಿ ಸಂಸ್ಥೆ ಸರ್. ಸೊ ತಾವು ಇಲ್ಲಿ ಬಂದಿದ್ದು ನಿಜ ನೋಡಿ ನಂಗೆ ಬಹಳ ಬಹಳ ತುಂಬಾ ಖುಷಿ ಆಗೋಯ್ತು. ಸೊ ಹುಲಿಬೀರ 5 ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. 3 ಜನ ಆಕ್ಟಿವ್ ಪ್ರೊಡ್ಯೂಸರ್ಸ್ ಅಂದ್ರೆ 3 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ತುಂಬಾ ಒಳ್ಳೆದಾಗಲಿ ಸರ್. ತುಂಬಾ ಕಷ್ಟಪಟ್ಟು ಮಾಡಿದಿರಿ. ಬೇರೆ ಬೇರೆ ಉದ್ಯಮದಿಂದ ಬಂದಂತ ನಿರ್ಮಾಪಕರು, ಅವರ ಬಾದಾಮಿ ಪಟ್ಟದಕಲ್ಲು ಆ ಕಡೆಯಿಂದ ಬಂದವರು ಆ ಸೈಡ್ ಇಟ್ಕೊಂಡೆ ಸಿನಿಮಾ ಮಾಡಿದಿರಿ. ಹಾಡುಗಳು ಕೂಡ ಅಷ್ಟೇ. ವೀರ್ ಸಮರ್ಥ್ ವಂಡರ್ಫುಲ್ ಜಾಬ್. ತುಂಬಾ 56ನೇ ಪಿಕ್ಚರ್ ಅಲ್ಲ, ಬಹಳ ಚೆನ್ನಾಗಿ ಮಾಡಿದಿರಿ ವೀರ್ ಸಮರ್ಥ್ ಅವರೇ. ಆಮೇಲೆ ಹಾಡ್ದಂತ ಗಾಯಕರು ವಿಜಯ್ ಪ್ರಕಾಶ್ ಅಫ್ಕೋರ್ಸ್ ಈಗ ಬಂದಿಲ್ಲ. ಸಂಗೀತ ಕೆಟ್ಟಿ ಮೇಡಮ್ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮಾಳು ನಿಪ್ನಾಳಲ್ಲ, ಎಲ್ಲಿದ್ದೀರಿ? ನಿಮ್ಮ ಹಾಡು ಏನ್ರಿ ಅದು ಅಷ್ಟು ಪಾಪ್ಯುಲರ್ ಆಗೋಯ್ತು, ಎಷ್ಟೋ ಮಿಲಿಯನ್ಸ್ ಹೋಗ್ಬಿಟ್ಟಿದೆ. ನಾನು ಡ್ರೈವರ್ ಅಲ್ಲ, ನಾವು ಪ್ಯಾಸೆಂಜರು. ತುಂಬಾ ಅದ್ಭುತವಾಗಿ ಆಡ್ತೀವಿ. ಸೊ ಲಹರಿ ಸಂಸ್ಥೆಗೂ ಕೂಡ ಕೆಲವು ಹಾಡುಗಳು ಆದಷ್ಟು ಬೇಗ ಆಡಿ ಬಿಡುಗಡೆ ಮಾಡ್ತೀವಿ. ಶಿವಾನಿ ಸ್ವಾಮಿ ಅವರು, ಅಮ್ಮ ತುಂಬಾ ಚೆನ್ನಾಗಿ ಆಡಿದ್ರಮ್ಮ, ತಾವು ಕೂಡ ಅದ್ಭುತವಾಗಿ ಆಡಿದ್ಯಮ್ಮ, ಒಳ್ಳೇದಾಗಲಿ. ವಿಶ್ ಆಲ್ ದಿ ಬೆಸ್ಟ್. ಪ್ರಜ್ಞಾ ಮರಾಠಿ ಎಲ್ಲಿ ಬಂದಿದ್ದಾರಾ? ಬಂದಿಲ್ಲ. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಶಿವ್ ಬೈರಾಗಿ ಎಲ್ಲಿದ್ದಾರೆ? ಬೈರಾಗಿ ನೀವು ಫೋನ್ ಮಾಡಿದ್ರಿ ನನಗೆ, ಸರ್ ನಿಮ್ಮ ಸಂಸ್ಥೆಯಿಂದ ಬಿಡುಗಡೆ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ತಿದ್ರಿ. ತುಂಬಾ ದೊಡ್ಡ ಯುಕೆನಲ್ಲಿ ನಿಮ್ದು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ. ಇಡೀ ಉತ್ತರ ಕರ್ನಾಟಕದ ಕಲಾವಿದರು ಮತ್ತೆ ಇದ್ರಲ್ಲಿ ಆಕ್ಟ್ ಮಾಡಿದಂತ ಪ್ರತಿಯೊಬ್ಬರು ಕೂಡ ಅಭಿನಂದನೆಗಳು. ತುಂಬಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಗ್ಯಾರಂಟಿ ಅದು ಒಂದಾಡಂತೂ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ. ಒಂದು ಯಾವುದು ನಮ್ಮ ಫಸ್ಟ್ ಹಾಡು ನೋಡಿದ್ವಲ್ಲ, ಜಿಗ್ರಿ ದೋಸ್ತ. ಯಾಕೆ ಜಿಗ್ರಿ ದೋಸ್ತ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಪತ್ರಿಕಾ ಮಿತ್ರರು ವಾಸು ಸಾಹೇಬ್ ಇದ್ದಾರೆ, ಮನು ಅವರು ಇದ್ದಾರೆ, KN ನಾಗೇಶ್ ಕುಮಾರ್ ಅವರು, ಎಲ್ಲ ಜಿಗ್ರಿ ದೋಸ್ತ ಇಲ್ಲಿ ಇರೋದು. ಯಾಕಂದ್ರೆ ಬರ್ತೇನೆ ಒಂದು ಗ್ರಾಮ್ಫೋನ್ ರೆಕಾರ್ಡ್ ನೋಡಿದೆ ಅಲ್ಲಿ. ಅದನ್ನ ಒಂದು ಮೂಲೆಗೆ ಎಲ್ಲಿ ಮಂಜು ಎಲ್ಲಿದ್ದೀರಿ? ನಮ್ಮ ಮಂಜು ಗ್ರಾಮ್ಫೋನ್ ರೆಕಾರ್ಡ್ ಸರಿಯಪ್ಪ. ಇದರಲ್ಲಿ ಒಂದು ಸಣ್ಣ ಘಟನೆ ಆಯ್ತು, ಅದಕ್ಕೆ ಹೇಳಲೇಬೇಕಿದು. ಇಡೀ ಜೀವನವನ್ನು ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಕಟ್ಕೊಂಡಿದ್ದರಿಂದ ನಾವು ಇದು ಒಂದು ಮೂಲೆಯಲ್ಲಿ ಅಂದ್ರೆ ಹೇಳೋಕ್ಕಾಗೋದಿಲ್ಲ, ಅಲ್ಲೊಂದ್ ಕಡೆ ಇಟ್ಟಿದ್ರು ಶೋ ಪೀಸ್ ತರ. ಸೊ ಶೋ ಪೀಸ್ ಅಲ್ಲ ಇದು. ಮಣ್ಣಿನ ರೆಕಾರ್ಡು, ಆಮೇಲೆ ವಿನಿಯಲ್ ರೆಕಾರ್ಡು, ಆಮೇಲೆ ಧ್ವನಿ ಸುರುಳಿ, CD, MP3, ಪೆನ್ ಡ್ರೈವ್, ಇವಾಗ ಎಲ್ಲ ಡಿಜಿಟಲ್ ಡ್ರೈವ್. ಸೊ ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಬಟ್ ಅಲ್ಲಿ ಬಂದದ್ಕೆ ನಮ್ಮ PR ನಾಗೇಂದ್ರ ಸರ್ ಇದ್ರು. ಅವ್ರಿಗೆ ಒಂದು ಮಾತೇಳಿ, ನೋಡಿ ಅಣ್ಣ ಇದಕ್ಕೆ ನೀಡ್ಲೂ ಇಲ್ಲ, ತುಂಬಾ ಅದ್ಭುತವಾಗಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಅಂದ್ರೆ. ತುಂಬಾ ನೋವಾಯ್ತು ನನಗೆ ನೋಡಿದಾಗ. ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏನೇ ಸಂಗೀತ ಕ್ಷೇತ್ರ ಮತ್ತೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 1000 ಏನೇ ಬರ್ಬೋದು, ಆದ್ರೂ ಕೂಡ ತಾಯಿ ಇದು ಮಹಾತಾಯಿ. ಇದು ಮಹಾತಾಯಿ. ಇದರಿಂದನೇ ನಾವೆಲ್ಲ ಬಂದಿದ್ದು. ತಾಯಿನ ಬರೆಯೋಂಗಿಲ್ಲ. ಯಾರೋ ಬೆಳಿಗ್ಗೆ ವಾಕ್ ಮಾಡ್ತಾ ಇರುವಾಗ ಯಾರೋ ಒಂದು ಮಾತು ಹೇಳಿದ್ರು, ಬಹಳ ಜನ ಸ್ನೇಹಿತರು ನನಗೆ, ಸರ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ತಾಯಿಗೆ ಸೋಫಾ ಮತ್ತೆ ಹಳೆಯ ಹಾಸಿಗೆ ಇದೆಲ್ಲ ಹೊರಗಡೆ ಹಾಕ್ಬಿಡಿ ಅಂತ ಹೇಳ್ತಾರಂತೆ. ಅದು ಹೋಲಿಸ್ತಾ ಇದ್ದಾರೆ ತಂದೆ ತಾಯಿಂದರಿಗೆ. ಸಮಾಜ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಯಾರೋ ಒಂದು ಆಫೀಸರ್ ಹೇಳ್ತಾ ಇದ್ರು, ಏನಪ್ಪ ಏನ್ ಸರ್ ಹಿಂಗೆ ಹೇಳ್ತು, ಗಾಬರಿ ಆಗ್ಬಿಟ್ಟು ಬೆಳಿಗ್ಗೆ ನಾನು. ಅದೇ ನಮ್ಮ PA ಫೋನ್ ಮಾತಾಡ್ಕೋ, ಸಾರಿ ಕಾರ್ಯ ಬರ್ತಾ ಅದನ್ನೇ ಮಾತಾಡ್ಕೊಂಡ್ಬಿಟ್ಟು, ಏನ್ ಈ ತರ ಆಗ್ಬಿಟ್ಟಿದೆಯಾ ಸಮಾಜ, ಏನ್ ಸಂಸ್ಕಾರ ಇದು ಅಂತ. ಹಾಸಿಗೆಗೆ, ಹಳೆಯ ಹಾಸಿಗೆಗೆ, ಸೋಫಾಗೆ ತಂದೆ ತಾಯಿನ ಹೋಲಿಸ್ತಾರೆ. ಮದುವೆ ಆಗ್ಬೇಕು ಹುಡುಗದಲ್ಲಿ, ಬಟ್ ತಂದೆ ತಾಯಿ ಇರಬಾರ್ದು, ಆ ಪರಿಸ್ಥಿತಿ ಆಗಿದೆ. ಸೊ ಅದೇ ರೀತಿ ಇದು ಕೂಡ ಅದೇ ರೀತಿ ಹೋಲಿಸಿ ಆ ತರ ಮಾಡಬೇಡಿ. ಇದು ಬಹಳ ವ್ಯಾಲ್ಯೂ ಇದೆ. ತಂದೆ ತಾಯಿ ರೆಕಾರ್ಡ್.
ಸೊ ಅದ್ಭುತವಾಗಿ ಹಾಡುಗಳು ಮೂರು ಬಂದಿದೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಹಾಡುಗಳು ಕೂಡ ಮಿಲಿಯನ್ಸ್ ಅಂತ ಹೇಳೋದಕ್ಕಿಂತ ಲಕ್ಷಾಂತರ ಜನ ಕೇಳಿ ಆನಂದಿಸ್ಲಿ. ನಾವು ನಿಮ್ ಜೊತೆ ಯಾವಾಗಲೂ ಇರ್ತೀವಿ. ವಿಲ್ ಸಮತ್ ಯು ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸಿನಿಮಾಗೆ. ಅದನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು ಮರ್ತೋಗ್ಬಿಟ್ಟೆ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್. ಮಧುರಂಗಿ ಮಲ್ಲಿಕಾರ್ಜುನ್ ಅವರೇ, ಗಾಡ್ ಬ್ಲೆಸ್ ಯು. ಈ ಪಿಕ್ಚರ್ ಹಿಟ್ ಆಗುತ್ತೆ. ಯಾವಾಗಲೂ ನಗ್ನಗ್ತಾ ಇರ್ತೀರಿ, ನಗ್ನಗ್ತಾನೆ ಇರಿ ನೀವು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.